ಇದೇ ಏಕಾದಶಿಯ ದಿನ ಈ ಎರಡು ವಸ್ತುಗಳನ್ನು ನೀವು ಪೂಜೆ ಮಾಡಿ ನೀವು ಇಟ್ಕೋತು ಅಂತಂದರೆ ಸಕ್ಸಸ್ನ ಹಿಂದೆ ನೀವು ಹೋಗೋದಲ್ಲ, ನಿಮ್ಮ ಹಿಂದೆ ಸಕ್ಸಸ್ ಬರುತ್ತೆ. ಅದು ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ, ಅದು ಯಾವ ವಸ್ತು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮಹಿ ಚಿಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂದರೆ, ತುರಿಕೆ ಅಂದರೆ ಸುಮ್ಮನೆ ಕೆರೆತ ಬರುವಂಥದ್ದು, ಕಂಕ್ಳ ಸಂದಿಲ್ ಬರುವಂಥದ್ದು, ಕುತ್ತಿಗೆ ಹಿಂದುಗಡೆ ಬರುವಂಥದ್ದು, ಮತ್ತು ಹೊಟ್ಟೆ ಕೆರೆಯುವಂಥದ್ದು, ಎರಡು ತೊಡೆಯ ಮಧ್ಯದಲ್ಲಿ ಕೆರೆತ ಬರುವಂಥದ್ದು, ಎಲ್ಲ ಬೆವರು ಓಡಾಡ್ತಾ ಇರುತ್ತೆ. ಇದು ಸುಮ್ಮನೆ ಕೆರೆತ, ಅಂಗಾಲ ಮೇಲೆ ಮುಂಗಾಲ ಮೇಲೆ ಕೆರೆತ ಆಗುವಂಥದ್ದು, ಈ ಥರದ್ದು ಯಾವಾಗಲೂ ಆಗ್ತಾಯಿತ್ತು ಅಂತಂದರೆ ಇದು ಕೂಡ ದೇಹದಲ್ಲಿ ಅಪಾನವಾಯು ಜಾಸ್ತಿ ಇರುತ್ತೆ ಅಂತ. ಇದು ನಿವಾರಣೆ ಆಗಬೇಕು ಅಂತಂದರೆ ಯಾವ ಮುದ್ರೆನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಂದರೆ ಅಪಾನ ಮುದ್ರೆ. ಈ ಒಂದು ಅಪಾನ ಮುದ್ರೆಯನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಎಂಥ ತುರಿಕೆ ಇದ್ರೂ ಹೊಟ್ಟೋಗ್ಬಿಡ್ತು ನೋಡಿ. ಇದೇ ಅಪಾನ ಮುದ್ರೆ. ಬೆರಳು ಪ್ಲಸ್ ಮುದ್ದೆ, ಬೆರಳು ಪ್ಲಸ್ ಉಂಗುರದ ತೋರ್ಬೆರಳು ಮತ್ತು ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅಂತಲ್ಲ. ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು 10 ನಿಮಿಷಗಳ ಕಾಲ ಮಾಡಿ ನಿಮಗೆ ಸಂಪೂರ್ಣವಾದಂಥ ಒಂದು ಚೇತರಿಕೆಯನ್ನು ನೀವು ಕಾಣ್ಬೋದು. ತುರ್ಕೆ ಅನ್ನೋಂಥದ್ದು ಆಟೋಮೆಟಿಕಾಗಿ ಕಡಿಮೆ ಆಗುತ್ತೆ. 7-8 ದಿನದಲ್ಲಿ ನಿಮಗೆ ರಿಸಲ್ಟ್ ಬರುತ್ತಾ ಹೋಗುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಇದೇ ಸೆಪ್ಟೆಂಬರು 22ನೇ ತಾರೀಕು ಆನ್ಲೈನ್ ಕ್ಲಾಸ್ ಇದೆ. ಈ ಆನ್ಲೈನ್ ಕ್ಲಾಸಲ್ಲಿ ಏನು ಅಂತಂದರೆ ಏನು ಹೇಳ್ಕೊಡ್ತಿದ್ರೆ, ನೆಗೆಟಿವ್ ಎನರ್ಜಿ ರಿಮೂವಲ್. ದೇಹದಲ್ಲಿ, ಮನಸ್ಸಿನಲ್ಲಿ, ಮನೆಯಲ್ಲಿ ಮತ್ತು ಮಾಟ ಮಂತ್ರ, ವಾಮಾಚಾರ, ಬ್ಲ್ಯಾಕ್ ಮ್ಯಾಜಿಕ್ ಇದ್ದರೆ ಹೇಗೆ ಅದನ್ನು ಹೊರಗಡೆ ಬರೋದು, ಹೇಗೆ ಅದನ್ನು ತಕ್ಕೊಳ್ಳೋದು. ಒಂದ್ಸರಿ ನೀವು ವಿದ್ಯೆ ಕಲ್ತ್ಕೋತು ಅಂತ ಜೀವನ ಪರ್ಯಂತ ನಿಮಗೆ ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ನಿಮಗೆ ಬರೋದಿಲ್ಲ ಅದಲ್ಲ. ಹಾಗಾಗಿ ಈ ಒಂದು ಮುದ್ರೆಯನ್ನು ಮಾಡಿ ಇದ್ದಕ್ಕಿದ್ದಂಗೆ ಅಪಮೃತ್ಯು ದೋಷ ಬಂದ್ಬಿಡಿ, ಇದಕ್ಕೆಲ್ಲ ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಅದನ್ನು ಯಾವ ರೀತಿ ಹೊರಗಡೆ ಬರೋವಂಥದ್ದನ್ನು ನಾವು ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಆ ಆನ್ಲೈನ್ ಕ್ಲಾಸ್ಗೆ ನೀವು ರಿಜಿಸ್ಟರ್ ಆಗಿ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಸಮಸ್ಯೆಗಳು ಬರುತ್ತೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತಾರೆ, ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ. ಶತ್ರು ಬಾಧೆಗಳಿರುತ್ತೆ, ಕೋರ್ಟ್ ಕಚೇರಿಗಳ ಸಮಯ. ಇದಕ್ಕೆಲ್ಲ ಕಾರಣ ಏನು ಅಂತ ನಮ್ಮ ದೇಹದಲ್ಲಿರುವಂಥ ಚಕ್ರ. ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ. ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ. ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದುಬಿಡುತ್ತೆ. ಈ ಚಕ್ರಗಳ ಆಕ್ಟಿವೇಶನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು, ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗುತ್ತೆ. ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ. ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಬೇಕು. ಕುಂಡಲಿನಿ. ಇನ್ನೊಂದು ಏನು ಅಂತಂದರೆ, ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗಿ, ಹೋದ ಸರಿನೂ ಕರ್ಕೊಂಡೋಗಿದ್ವಿ. ಒಂದು ವರ್ಷ ಆಯಿತು, 1 ವರ್ಷ ಗ್ಯಾಪ್ ಆಯಿತು. ಮತ್ತು ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ವಿ. ಅನಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ. ನಂಬರ್ 1. ಎಷ್ಟೊಂದು ಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಭೇಟಿ, ಅದನ್ನು ನಾವು ಮಾಡಿಸ್ತೀವಿ. ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ. ಫ್ಯಾಮಿಲಿ ಜೊತೆ ಹೋಗಿರ್ತೀರ, ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಯೆ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅಲ್ಲಿ ಹೋಗಿದ್ದಾರೆ. ಜೊತೆಗೆ ಗುರುವಾಯೂರಕ್ಕೆ ಕರ್ಕೊಂಡು ಹೋಗ್ತೀವಿ. ಮತ್ತು ಚೋಟಾಣಿ ಕೆರೆ, ಅಲ್ಲಿ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು. ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ ಅಂತ ಹೊರಟೋಗ್ಬಿಡ್ತದೆ ಇದೆಲ್ಲ. ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ. ಇದೇ ಏಕಾದಶಿಯ ದಿನ ಈ ಎರಡು ವಸ್ತುಗಳನ್ನು ನೀವು ಪೂಜೆ ಮಾಡಿ ನೀವು ಇಟ್ಕೋತು ಅಂತಂದರೆ ಸಕ್ಸಸ್ನ ಹಿಂದೆ ನೀವು ಹೋಗೋದಲ್ಲ, ನಿಮ್ಮ ಹಿಂದೆ ಸಕ್ಸಸ್ ಬರುತ್ತೆ. ಅದು ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ, ಅದು ಯಾವ ವಸ್ತು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ ಗೊತ್ತಲ್ಲ.
ಇನ್ನು ಇದೇ ಏಕಾದಶಿಯ ದಿನ ನೀವೇನು ಮಾಡಬೇಕು, ಯಾವ ತಂತ್ರವನ್ನು ಮಾಡಬೇಕು ನೋಡಿ. ಏಕಾದಶಿ ಅಂದರೆ ವೆರಿ ಪವರ್ಫುಲ್ ಡೇ, ಒಂದಕ್ಕೆ ತುಂಬ ಮಹತ್ವ ಸಿಗುತ್ತೆ. ಏಕ ಅಂತಂದರೆ ಒಂದು, ಗೊತ್ತಲ್ಲ. ಯಾಕಂದರೆ ವಿಷ್ಣುವಿನ ಒಂದು ದಿನ ಅದು, ಗೊತ್ತಲ್ಲ, ವಿಷ್ಣುವಿನ ಒಂದು ದಿನ, ಪವರ್ಫುಲ್ ಡೇ ಅದು. ಮತ್ತು ಇನ್ನೊಂದು ಏನು ಅಂತಂದರೆ ಈ ವಿಶೇಷವಾದಂಥ ಒಂದು ದಿನ ಈ ಏಕಾದಶಿ ದಿನ. ಒಪ್ಪತ್ತು ಉಪವಾಸ, ಒಂದು ಹೊತ್ತು ಉಪವಾಸವನ್ನು ಇದು ನೀವು ಭಕ್ತಿಯಿಂದ ನೀವು ದೇವ್ರನ್ನ ಕೇಳ್ಕೋತು ಅಂತಂದರೆ ಸಾಕು, ನಿಮಗೆ ಕೇಳಿದ್ದನ್ನು ಕರುಣಿಸುವಂಥ ಒಂದು ಶಕ್ತಿ ನಿಮಗೆ ಕೊಡ್ತಾನೆ. ನಿಮಗೇನು ಕೇಳಿ ಭಗವಂತ. ಬಟ್ ಏನಂತಂದರೆ ಭಾಳಷ್ಟು ಜನ ಒಂದು ಸರಿ ಉಪವಾಸ ಆಗಿಬಿಟ್ರೆ ಅಲ್ಲ, ಯಾವಾಗಲೂ ಉಪವಾಸ ಇರಬೇಕು. ಇದು ನಿಮ್ಮ ದೇಹಕ್ಕೂ ಕೂಡ ಆರೋಗ್ಯ. ಒಂದು ಹೊತ್ತು ಒಂದು ತಿಂಡಿ ಕಟ್ ಮಾಡಿ, ಮಧ್ಯಾಹ್ನ ಊಟ ಕಟ್ ಮಾಡಿ, ನೈಟು ಯಾವುದು ಒಟ್ಟಿನಲ್ಲಿ ಏಕಾದಶಿ ಅಂತ ಅಂದ್ಬಿಟ್ಟು ಒಂದು ಟೈಮ್ ತಿಂಡಿ ಟಿಫನ್, ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಕಟ್ ಮಾಡಿ ತಿನ್ನಬೇಡಿ ಅಲ್ಲ. ಆಫ್ಟರ್ 1 o'clock ನೀವು ಏನಾದ್ರು ತಿನ್ಕೊಳ್ಳಿ. ಈ ಟೈಮಲ್ಲಿ ನೀವು ಸಂಕಲ್ಪ ಮಾಡ್ಕೋತಾ ಇರಬೇಕು, ನೀವು ನನಗೆ ಇಂಥದ್ದಾಗಲಿ ಅಂತ ಅಂತಲ್ಲ. ಹಾಗಾಗಿ ಅದು ಯಾವ ಒಂದು ಈ ಒಂದು ಪವರ್ಫುಲ್ ಏಕಾದಶಿ ದಿನ ನೀವು ಈ ಒಂದು ವಸ್ತುವನ್ನು ಇಟ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ನಿಮಗೆ ಚೆನ್ನಾಗಾಗತ್ತೆ ಮತ್ತು ಸಕ್ಸಸ್ ನಿಮ್ಮಿಂದ ಬರುತ್ತೆ. ಬರೀ ಹಂಗೆ ಇಟ್ಕೊಳ್ಳೋದಲ್ಲ, ಪೂಜೆ ಮಾಡಿ ಇಟ್ಕೋಬೇಕು. ಆ ಪೂಜೆ ಹೆಂಗೆ ಮಾಡಿ ಇಟ್ಕೋಬೇಕು ಅಂದರೆ, ಪೂಜೆ ಅಂತಂದರೆ ಯು ಆರ್ ಗಿವಿಂಗ್ ದಿ ರೆಸ್ಪೆಕ್ಟ್. ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀರಾ, ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆದಂಗೆ ಪೂಜೆ ಅಂತಂದರೆ ಯಾರೋ ಪೂಜೆ ಮಾಡಿ ತಂದು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕಂದ್ರೆ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಪೂಜೆ ಅಂತಂದರೆ ಭಾಳಷ್ಟು ಜನ ಏನು ಅನ್ಕೊಬಿಟ್ಟಿದ್ದಾರೆ ಅಂತಂದರೆ ಅದೇನೋ ಎಷ್ಟೋ ಜನ ಅದನ್ನು ಮೂಢನಂಬಿಕೆ ಅಂತಾರೆ. ಇರಲಿ, ಪರವಾಗಿಲ್ಲ. ನಮ್ಮ ಒಂದು ಮನಸ್ಸನ್ನು ಪೂಜೆಯ ಮೂಲಕ ಆ ಒಂದು ವಸ್ತುವನ್ನು ಕೇಂದ್ರೀಕರಿಸುವುದೇ ಪೂಜೆ. ಇಲ್ಲಿ ನಮ್ಮ ಒಂದು ಮನಸ್ಸನ್ನು ಬೇರೆ ಬೇರೆ ವಿಧಿವಿಧಾನಗಳನ್ನು, ಆಚಾರ ವಿಚಾರ ಪದ್ಧತಿಯ ಮೂಲಕ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದನ್ನು ಪೂಜೆ ಅಂತ ಹೇಳ್ತಾರೆ. ಆವಾಗ ಅದು ನಮ್ಮದಾಗುತ್ತೆ, ಅದು ನಿಮ್ಮದೇ. ಎಕ್ಸಾಂಪಲ್ ಅಂತಂದರೆ ಈ ಒಂದು ದಿನ ಏನು ಇಟ್ಕೋಬೇಕು ಅಂತಂದರೆ ವಿಶೇಷವಾಗಿ ಇದನ್ನು ಇಟ್ಕೋಬೇಕು. ಇದು ನವಿಲುಗರಿ, ಗೊತ್ತಲ್ಲ, ಇದು ಇಷ್ಟುದ್ದ ಇರುತ್ತೆ. ಇದನ್ನು ನೀವೇನು ಮಾಡಿ ಅಂತಂದರೆ ಸಿಗುತ್ತೆ, ಇದು ಬುಕ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಕಟ್ ಮಾಡಿಬಿಟ್ಟು ಒಂದು ಲೋಟ, ಆ ಲೋಟದ ಒಳಗಡೆ ಅಕ್ಕಿ, ಆ ಅಕ್ಕಿ ಇದನ್ನು ಸಿಕ್ಕಿಸಬೇಕು, ಗೊತ್ತಲ್ಲ. ಇದನ್ನು ಸಿಗಿಸ್ಬೇಕು. ಇಷ್ಟು ಕಟ್ ಮಾಡಿ ಸಿಕ್ಕಿಸ್ಬಿಟ್ಟು ಪೂಜೆಯನ್ನು ಮಾಡಬೇಕು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ. ಗುರುಗಳೇ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬಿಡಿ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ 2 ಮಾತಿಲ್ಲ ಅಲ್ಲ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟಸ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತು ಬಿಡಿ ಸಂಪೂರ್ಣವಾಗಿ. ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಸಾಲಗಳೆಲ್ಲ ತೀರೋಗ್ಬಿಡುತ್ತೆ. 3 ಅಮಾವಾಸ್ಯೆ ಕಳೆದ 6 ತಿಂಗಳ ಒಳಗಡೆ ಎಷ್ಟೊಂದು ಬಗೆಯ 50% ತಿಳಿಬಿಡಿ, ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರಾ. ಅದೆಲ್ಲ ಎಷ್ಟೊಂದು ಜನ ಈ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಕ್ಳಿಗೆ ಓದಿಸಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಫಾರಿನಲ್ಲೆಲ್ಲ ಇದ್ದಾರೆ. ನಿಮಗೂ ಹಂಗೆ ಆಗಬೇಕಲ್ವ. ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಯಂತ್ರನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ತುಂಬ ಚೆನ್ನಾಗುತ್ತೆ. ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ, ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಆವಾಗ ಇದು ನಿಮಗೋಸ್ಕರನೇ ಇದು ಜನ್ಮ ತಾಳಿರುತ್ತೆ ಅಥವಾ ಹುಟ್ಟಿರುತ್ತೆ, ಅಥವಾ ನಿಮಗೋಸ್ಕರನೇ ಇದಾಗಿರುತ್ತೆ. ಇದು
ಇದು ಸದ್ವಿನಿಯೋಗ ಅಂತ ಹೇಳ್ತಾರೆ, ಹೌದಲ್ಲ. ಪ್ರತಿಯೊಂದು ವಸ್ತು ಅಕ್ಕಿ ಕಾಳು ಮೇಲೆ ನಿಮ್ಮ ಹೆಸರು ಬರೆದಿರ್ತಾರೆ ಅಂತ ಕೇಳಿದ್ದೀರಾ? ಅದೇ ರೀತಿ ಪ್ರತಿಯೊಂದರಲ್ಲೂ ವಸ್ತುವಿನ ಮೇಲೂ ನಿಮ್ಮ ಹೆಸರು ಬರೆದಿದ್ದರೆ ಮಾತ್ರ ನೀವು ಆ ವಸ್ತುವಿನ ಒಂದು ಓನರ್ ಆಗೋದಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಆಗಲ್ಲ. ಕೆಲವು ಕಾರ್ ತೊಗೋಬೇಕು ಆಗೋದೇ ಇಲ್ಲ, ಯಾಕಂದರೆ ಹೆಸರು ಬರೆದಿರಲ್ಲ. ನೀವೇನು ಮಾಡಿದ್ರೂ ಆಗಲ್ಲ. ಮೊಬೈಲ್ ತೊಗೋಬೇಕು ಹಳೇದಾಗಿದೆ ತಗೊಳಕ್ಕಾಗೋದೇ ಇಲ್ಲ ಅಂತಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಇದನ್ನು ವಸ್ತು ಅಂತಂದು ಪೂಜೆ ಮಾಡಿಬಿಡ್ತು ಅಂತಂದರೆ ಅದು ನಿಮ್ದಾಗುತ್ತೆ, ಗೊತ್ತಲ್ಲ. ಇದು ನಿಮ್ಮದಾಗುತ್ತೆ. ಇದು ಭಕ್ತಿಯಿಂದ ಇದನ್ನು ಕೇಳ್ಕೊಳ್ಳಿ. ಇದನ್ನು ಯಾವಾಗಲೂ ಅಲ್ಲೇ ಇಟ್ಟಿರಬೇಕು, ದೇವ್ರ ಮನೆಯಲ್ಲೇ ಇಟ್ಟುಬಿಟ್ಟು ಒಂದು ಬಟ್ಲಲ್ಲಿ ಅಕ್ಕಿ ಹಾಕಿಬಿಟ್ಟಿದ್ದನ್ನು ಇಟ್ಕೊಂಡು ಭಕ್ತಿ ಶ್ರದ್ಧೆಯಿಂದ ನೀವು ಪೂಜೆ ಮಾಡಿ. ಗೊತ್ತಿಲ್ಲ, ಇದು ಸುಬ್ರಹ್ಮಣ್ಯ ಸ್ವಾಮಿ ಇರ್ತಾನೆ ಇದರಲ್ಲಿ. ಸುಬ್ರಹ್ಮಣ್ಯ ಸ್ವಾಮಿ ಒಂದು ವಾಹನ ಯಾವುದು? ನವಿಲು, ಗೊತ್ತಲ್ಲ. ಆಮೇಲೆ ಜೊತೆಗೆ ಇನ್ನೊಂದೇನು ಅಂತಂದರೆ ಇದ್ರ ಜೊತೆ ಸ್ವಸ್ತಿಕ್, ವೆರಿ ಪವರ್ಫುಲ್. ನಮ್ಮ ಹತ್ರ ಸಿಗುತ್ತೆ, ಬೇಕು ಅಂತಂದರೆ ಕೊಂಡ್ಕೊಳ್ಳಿ. ಇದು ಮನೆ ಒಳಗಡೆ ಇತ್ತು ಅಂತಂದರೆ ಯಾವ ಒಂದು ನೆಗೆಟಿವ್ ಎನರ್ಜಿನ ಮನೆ ಒಳಗಡೆ ಬಿಡೋದಿಲ್ಲ. ಅದಲ್ಲ, ನಮ್ಮ ಅಷ್ಟಲಕ್ಷ್ಮಿ ಅಂತ ಇತ್ತು ಅಂದರೂ ಸಾಕು, ನಿಮ್ಮ ಮನೆ ಒಳಗಡೆ ಯಾವ ನೆಗೆಟಿವ್ ಎನರ್ಜಿನ ಒಳಗಡೆ ಬಿಡೋದಿಲ್ಲ. ಅಷ್ಟಲಕ್ಷ್ಮಿ ಇತ್ತು ನಿಮಗೆ ಸಕ್ಸಸ್ ಗ್ಯಾರಂಟಿ. ಇದು ವೆರಿ 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 ಪವರ್ಫುಲ್ ಯಂತ್ರ, ಗೊತ್ತಾಯ್ತಲ್ಲ. ಜೊತೆಗೆ ಇದಕ್ಕೆ ಏನು ಮಾಡಬೇಕು ಅಂದರೆ ಇದನ್ನು ಅಷ್ಟೇ ಇಟ್ಟು ಪೂಜೆ ಮಾಡಬೇಕು. ಇದನ್ನು ನೀವೇನು ಮಾಡಬೇಕು ಅಂತಂದರೆ ಸಕ್ಸಸ್ ಆಗಬೇಕು ಅಂದರೆ ನಿಮ್ಮ ಡ್ರಾಯರು, ನೀವು ದುಡ್ಡಿಡುವಂಥ ಸ್ಥಳದಲ್ಲಿ ಇದನ್ನು ಇಡಬೇಕು. ಈ ಸ್ವಸ್ತಿಕ್ಕನ್ನು ಮನೆ ಬಾಗಿಲ ಹೊರಗಡೆ ಒಂದು, ಮತ್ತು ಮನೆ ಡೋರ್ ತೆಗೆದ ತಕ್ಷಣ ಯಾವ ಗೋಡೆ ಸಿಗುತ್ತೆ ಅದರಲ್ಲೊಂದು, ಮತ್ತು ನೀವು ದುಡ್ಡಿಡೋಂಥ ಒಂದು ಸ್ಥಳದಲ್ಲಿ ಇದನ್ನು ಇಟ್ಬಿಡ್ತು ಅಂತಂದರೆ ಪವರ್ಫುಲ್ಲಾಗಿ ನಿಮ್ಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಸಕ್ಸಸ್ ನಿಮ್ಮ ಹಿಂದೆ ಇರ್ತದೆ. ನೀವು ನೋಡಿ, ಇಡೀ ಮನೆಯ ವಾಸ್ತು ದೋಷಗಳ ಪರಿಹಾರ ಆಗಿಬಿಡುತ್ತೆ, ಗೊತ್ತಲ್ಲ. ಈ ಏಕಾದಶಿ ದಿನ ಈ 2 ವಸ್ತುಗಳನ್ನು ಇಟ್ಟು ಈ ಪೂಜೆ ಮಾಡಿ ಇದನ್ನು ಇಟ್ಕೊಳ್ಳಿ. ಇದು ದೇವ್ರ ಮನೆಯಲ್ಲೇ ಇರಬೇಕು. ಇದು ಯಾವಾಗಲೂ ದೇವ್ರ ಮನೆ ಇಟ್ಟು ಪೂಜೆ ಮಾಡಿ ಸಕ್ಸಸ್ನ ಹುಡ್ಕೊಂಡು ನೀವು ಹೋಗೋದಲ್ಲ, ನಿಮ್ಮಿಂದನೇ ಸಕ್ಸಸ್ ಬರುತ್ತೆ. ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂತಹ ಒಂದು ತಂತ್ರದ ವಿಚಾರ. ಮತ್ತು ಯಾರಿಗೆ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡಿದ್ರು ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿಶ್ಚಿತ ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ. ಒಂದಕ್ಕೊಂದು ಸರಿ ತುಂಬ ಚೆನ್ನಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಇರ್ತವೆ. ಗುರುಗಳೇ, ಮದುವೆ ಯಾವಾಗ ಮಾಡಬೇಕು, ನಮ್ಮ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ, ಮತ್ತು ಇವಾಗಿನ ಮದುವೆ ನೋಡ್ಬೋದಾ, ಜಾತಕ ಸರಿ ಹೊಂದುತ್ತೋ ಇಲ್ವೋ, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ, ನಿಮ್ಮ ಹತ್ರ ಎಷ್ಟೊಂದು ಜಾತಕ. ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ. ಅದಕ್ಕೋಸ್ಕರ ನಾನೇ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ, ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ. ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು 30-40 ಮದುವೆಗಳಾಗಿದ್ದಾವೆ. ಅದಕ್ಕೋಸ್ಕರ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತ ಖುಷಿ ಆಯಿತು. ಎಲ್ಲ ಕರೀತಾರೆ ನಮ್ಮನ್ನ, ಗುರುಗಳೇ ನಿಮ್ಮಿಂದ ಮದುವೆ ಆಯಿತು ಅಂದ ತಕ್ಷಣ ಒಂದು ಆನಂದ, ಖುಷಿ. ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ, ಮಾಡಿದ್ದೀನಿ ಕೂಡ. ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ, ಆ್ಯಪು ಕೂಡ ಇದೆ. ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ, ನಿಮಗೆ ಬರುತ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ, ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು. ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ಮೆನ್ನು, ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು, ಈ ಥರದವರೆಲ್ಲ ಸಿಗ್ತಾರೆ. ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ, ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಿ ಆಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ. ಸಮಾವೇಶದಲ್ಲಿ ವಧುಗಳು ಬರ್ತಾರೆ, ವರರು ಕೂಡ ಬರ್ತಾರೆ ಅಂತೆಲ್ಲ. ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ, ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಒಂದು ಹುಡುಗ ಬಂದರು ಏನು ಸೆಟ್ ಆಗಿಲ್ಲ, ಅಥವಾ ಒಂದು ಹುಡುಗಿ ನೋಡ್ತಾ ಇನ್ನೂ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು, ಇವ್ರನ್ನ ಒಂಥರ ನೋಡುವಂಥದ್ದು, ಸೆಟ್ ಆದಮೇಲೆ ಊಟಕ್ಕೆ ಹಾಕೋಣ, ಇಲ್ಲ ಅಂತಂದರೆ ಬೇಡ, ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒಂದು ತಂದೆ ತಾಯಿಗಳು, ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ, ಇಲ್ಲ ಅಂತಂದರೆ. ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ
ತಿಳ್ಕೊಳ್ಳಿ, ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿ ಒಂದು ವಿಚಾರ, ವಧುವರರ ಮಾಹಿತಿ ಕೇಂದ್ರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ